ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆನ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ, ಆದರೂ ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಅನ್ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ರೆ ಅದ್ರ ಬಣ್ಣ ಬಿಳಿಯಾಗಿರುತ್ತೆ ಸ್ವಲ್ಪ, ಅದನ್ನು ನೀವು ಚೆನ್ನಾಗಿ ಹುರ್ಕೊಳ್ಳಿ. ನಾನಿಲ್ಲಿ ರೋಸ್ಟೆಡ್ ತೊಗೊಂಡಿರೋದ್ರಿಂದ ಸ್ವಲ್ಪ ಇಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಪಕ್ಕದಲ್ಲಿ ಹಾಲನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಮನೇಲಿ ಸಡನ್ ಆಗಿ ಯಾರಾದರೂ ಗೆಸ್ಟ್ ಬಂದಾಗ ನಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಸಿಂಪಲ್ ಆಗಿ ಬೇಗ ಒಂದು ಶಾವಿಗೆ ಪಾಯಸನ ಮಾಡ್ಕೊಂಡ್ಬಿಡ್ಬೋದು. ಈಗ ಹುರಿದಿರೋ ಶಾವಿಗೆನ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನು ಕಾದಿರೋ ಹಾಲನ್ನ ಹಾಕ್ತಾ ಇದ್ದೀನಿ. ನನ್ನ ಹಾಲನ್ನ ಈಗ ಗೂರಾಡ್ಕೊತಾನೆ ಇದ್ದೀನಿ, ಕೆನೆ ಕಟ್ಲಿಕ್ಕೆ ಬಿಡಬೇಡಿ. ಈಗ ಹಾಲು ಒಂದು ಕುದಿ ಬಂದಿದ ತಕ್ಷಣ ನಾನು ಶಾವಿಗೆನ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಹಾಗೆ ಬಿಡಬೇಡಿ, ಇದು ಮುದ್ದೆ ಥರ ಆಗ್ಬಿಡುತ್ತೆ. ಇಲ್ಲಿ ತಿರುಗಿಸ್ಕೊತಾ ಇರಬೇಕು, ಹಾಲಾಗಿರೋದ್ರಿಂದ ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಸ್ವಲ್ಪ ಬೇಯೋ ತನಕ. ಇದು 80% ಬೇಯೋ ತನಕ ಸಕ್ಕರೆನ ಹಾಕೋದಿಲ್ಲ, ಯಾಕಂದರೆ ಸಕ್ಕರೆ ಹಾಕಿಬಿಟ್ರೆ ಶಾವಿಗೆ ಬೇಗ ಬೇಯೋದಿಲ್ಲ ಅಂತ ಇಲ್ಲಿ ಸಕ್ಕರೆನ ಹಾಕೋದಿಲ್ಲ. ಈಗ ಶಾವಿಗೆ 80% ಬೆಂದಿದೆ. ಅದಾಗಿದ ತಕ್ಷಣ ನಾನಿಲ್ಲಿ ಫ್ಲೇವರ್ಗೋಸ್ಕರ ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಸ್ತಿಕ್ ಬಾದಾಮ್ ಪೌಡ್ರನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಂಡು ಇದಕ್ಕೆ ಶಾವಿಗೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಏಲಕ್ಕಿನ ಸೇರಿಸ್ತಾ ಇಲ್ಲ, ಯಾಕಂದರೆ ನಾನು ಯೂಸ್ ಮಾಡಿರೋ ಬಾದಾಮ್ ಪೌಡ್ರಲ್ಲೇ ಏಲಕ್ಕಿ ಕೂಡ ಇದೆ, ಹಾಗಾಗಿ ಏಲಕ್ಕಿನ ಸೇರಿಸ್ತಾ ಇಲ್ಲ. ಈಗ ನೆಕ್ಸ್ಟ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೀವು ಸಕ್ಕರೆನ ನೋಡಿ ಸೇರಿಸ್ಕೊಳ್ಳಿ, ಯಾಕಂದರೆ ಮನೆಯಲ್ಲಿ ಮಕ್ಕಳಿರ್ತಾರೆ, ಆಮೇಲೆ ಏಜ್ ಆಗಿರೋ ಪೀಪಲ್ಸ್ ಇರ್ತಾರೆ. ಕೆಲವೊಬ್ರಿಗೆ ಸಕ್ಕರೆ ಜಾಸ್ತಿ ಬೇಕಾಗಿರುತ್ತೆ, ಕೆಲವೊಬ್ರು ಕಮ್ಮಿ ತಿಂತಾರೆ. ಹಾಗಾಗಿ ನಿಮ್ಮ ಇಷ್ಟಕ್ಕೆ ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ 1 ಬೌಲ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿದ ತಕ್ಷಣ ಇದು ಆಲ್ಮೋಸ್ಟ್ ಶಾವಿಗೆ ಪಾಯಸ ಏನಿದೆ ಇದು ರೆಡಿ ಆಯಿತು. ನಾನೀಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ನಾನು ಇದಕ್ಕೆ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಆಗಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿರೋವಂಥ ಬಾದಾಮಿ ಮತ್ತು ಗೋಡಂಬಿನ ನಾನು ಫಸ್ಟು ತುಪ್ಪದಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಿಗೆ ದ್ರಾಕ್ಷಿ ಹಾಕಬೇಕು, ಯಾಕಂದರೆ ದ್ರಾಕ್ಷಿ ಹಾಕಿದ ತಕ್ಷಣ ತುಪ್ಪದಲ್ಲಿ ಉಪ್ಕೊಂಡ್ಬಿಡುತ್ತೆ. ಹಾಗಾಗಿ ದ್ರಾಕ್ಷಿನ ಯಾವಾಗಲೂ ಲಾಸ್ಟಿಗೆ ಹಾಕ್ಕೊಬೇಕು. ನಮ್ಮ ಮನೇಲಿ ನಾನು ಯಾವಾಗಲೂ ತಕ್ಷಣಕ್ಕೆ ನೆನೆಸ್ಕೊಂಡಿದ ತಕ್ಷಣ ಮಾಡೋವಂಥ ಸ್ವೀಟ್ ಅಂದರೆ ಶಾವಿಗೆ ಪಾಯಸ, ಯಾಕಂದರೆ ಎಲ್ರಿಗೂ ತುಂಬ ಇಷ್ಟ ನಮ್ಮ ಮನೇಲಿ ನಾನು ಮಾಡೋವಂಥ ಶಾವಿಗೆ ಪಾಯಸ. ಈ ಪಾಯಸಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲಿ ಯಾವಾಗಲೂ ಅವೈಲೇಬಲ್ ಇರೋದ್ರಿಂದ ನಾನು ಯಾವಾಗಲೂ ಶಾವಿಗೆ ಪಾಯಸನೇ ಮಾಡೋದು. ನಾನಿಲ್ಲಿ ಯಾವುದೇ ಥರ ಕಂಡೆನ್ಸ್ ಮಿಲ್ಕ್ ಆಗಲಿ ಎಸೆನ್ಸ್ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ. ಫ್ಲೇವರ್ಗೆ ಬಾದಾಮ್ ಪೌಡ್ರ್ ಮಾತ್ರನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಾದಾಮ್ ಪೌಡ್ರನ್ನೇ ಸಾಕು, ನಿಮ್ಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಯಾವಾಗಲೂ ಅಡುಗೆನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಬೇಕು. ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬಾದಾಮ್ ಪೌಡರ್ ಇಸ್ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ಒಂದು ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನೀವು ಮನೇಲಿ ಟ್ರೈ ಮಾಡಿ. ಹೇಗಾಯಿತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್.